ನಮ್ಮೂರ ಪುರದೈವ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಗೆ ಪ್ರತಿ ಸಂಕಷ್ಟದ ಚತುರ್ಥಿ ದಿನ ಹಸಿ ಕಡಲೆಯ ಉಸುಳಿ ಮಾಡಿ ನೈವೇದ್ಯ ಪ್ರಸಾದ ಮಾಡೋದು ನನ್ನ ಕೆಲಸ. ಅದಕ್ಕೆ ಬೇಕಾಗಿರೋದು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಲಿಂಬೆಹಣ್ಣು ಮತ್ತು ತೆಂಗಿನ ತುರಿ. ಹಸಿ ಕಡಲೆಯನ್ನು ಹಿಂದಿನ ದಿನ ನೆನೆಸಿ ಬೆಳಗ್ಗೆ ತೊಳೆದು ಕುಕ್ಕರ್ನಲ್ಲಿ ಬೇಯಿಸಬೇಕು. ಮೇಲ್ಗಡೆ ಬರುವಂಥ ಈ ರೀತಿಯ ಒಂದು ಇದನ್ನು ತೆಗೆದುಬಿಟ್ಟು ನಂತರ ಕುಕ್ಕರ್ನಲ್ಲಿ ಹಾಕಿಬಿಟ್ಟು 2 ವಿಷಲನ್ನು ನಾವು ಬರೆಸಬೇಕು. 2 ವಿಷಲ್ ಬಂದ ನಂತರದಲ್ಲಿ ಅದನ್ನು ಸ್ಟವ್ ಆಫ್ ಮಾಡಿ ಅದನ್ನು ಗಾಳಿಸ್ಬೇಕು, ನೀರು ತೆಗಿಬೇಕು. ನಂತರ ತೆಂಗಿನಕಾಯಿನ ತುರ್ಕೊಳ್ಬೇಕು. ತೆಂಗಿನಕಾಯಿ ತುರಿದು ತೆಂಗಿನಕಾಯಿ ತುರಿ ತಯಾರು ಮಾಡ್ಕೋಬೇಕು. ಆಮೇಲೆ ಇಲ್ಲೆಲ್ಲದೂ ತಯಾರಾಯ್ತು ನೋಡಿ. ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ತೆಂಗಿನಕಾಯಿ ಎಲ್ಲ ರೆಡಿ ಇದೆ. ಈಗ ಬಾಣಲಿಗೆ ಎಣ್ಣೆ ಇಟ್ಕೊಳ್ಳೋದು. ಎಣ್ಣೆಗೆ ನಾವು ಸಾಸಿವೆ ಹಾಕೋದು. ಸಾಸಿವೆ ಆದ ನಂತರದಲ್ಲಿ ಅದಕ್ಕೆ ಹಸಿಮೆಣಸು, ಆಮೇಲೆ ಬೇವಿನ ಎಲೆ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಇದನ್ನೆಲ್ಲ ಸೇರಿಸಿ ಹುರ್ಕೊಳ್ಬೇಕು. ಆಮೇಲೆ ಅದು ಒಂದು ಹದಕ್ಕೆ ಬಂದ ನಂತರದಲ್ಲಿ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ, ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಇದನ್ನೆಲ್ಲ ಒಗ್ಗರಣೆ ರೆಡಿ ಮಾಡಿಕೊಂಡು ಕೊನೆಯದಾಗಿ ನಾವು ಅದಕ್ಕೆ ಕಾಳು ಏನು ಬೇಯಿಸಿ ನೀರು ತೆಗೆದಂಥ ಕಡಲೆ ಕಾಳುಗಳೇನಿದೆ ಆ ಕಡಲೆ ಕಾಳುಗಳನ್ನು ಈ ಒಂದು ಒಗ್ಗರಣೆ ಪದಾರ್ಥದ ಜೊತೆಗೆ ಸೇರಿಸ್ಕೋಬೇಕು. ಇದು ನೋಡಿ ನೋಡಿ ಉಪ್ಪು ಹಾಕಿದ್ದೀನಿ, ಸಕ್ಕರೆ ಹಾಕಿದ್ದೀನಿ. ಇದನ್ನೆಲ್ಲ ತೋಳಿಸ್ಬೇಕು, ಅಂದರೆ ಹುರ್ಕೋಬೇಕು ಈ ಎಣ್ಣೆಯಲ್ಲಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ. ನಂತರ ಈ ಬೇಯಿಸಿದ ಕಾಳನ್ನು ಅದನ್ನು ಜೊತೆಗೆ ಹಾಕಿಬಿಟ್ಟು ಮಿಶ್ರ ಮಾಡಬೇಕು. ಸಣ್ಣ ಉರಿನಲ್ಲಿ ಇದೆಲ್ಲ ಮಾಡ್ತಾ ಹೋಗಬೇಕು. ಚೆನ್ನಾಗಿ ಅದನ್ನು ಮಿಶ್ರ ಮಾಡಿದ ಮೇಲ್ಗಡೆಗೆ ಇದಕ್ಕೆ ನಾವು ಲಿಂಬೆ ರಸವನ್ನು ಹಾಕಬೇಕು. 2 ಲಿಂಬೆಹಣ್ಣು ರಸ ಇದೆ 2 kg ಹಸಿ ಕಾಳಿಗೆ. ಆ ಲಿಂಬೆ ರಸ ಸರಿಯಾಗಿ ಮಿಶ್ರ ಮಾಡಿದರೆ ನಮ್ಮ ಇವತ್ತಿನ ಪ್ರಸಾದದ ನೈವೇದ್ಯ, ಹಸಿ ಕಡಲೆಯ ನೈವೇದ್ಯ ದೇವರಿಗೆ ತಯಾರಾಯಿತು. ಇದು ನೋಡಿ, ಹಸಿ ಕಡಲೆ ಉಸುಳಿ ನೈವೇದ್ಯ.